ಏ ಲಕ್ಷ್ಮಿ, ಈ ಮಳೆ ನೋಡಿದ್ರೆ ಒಂದು ವಿಚಾರ ಗೊತ್ತಾಗ್ತದೆ. ಮೋಡ ತುಂಬಿದಾಗ ಮಳೆ ಸುರಿಯುತ್ತೆ, ಮನಸ್ಸು ತುಂಬಿದಾಗ ಮಾತು ಸುರಿಯುತ್ತೆ, ಪ್ರೀತಿ ತುಂಬಿದಾಗ ಕಣ್ಣೀರು ಕೂಡ ಸಂತೋಷ ಆಗುತ್ತೆ. ನಿನ್ನ ಜೊತೆ ಬದುಕು ಶುರು ಮಾಡಿದ ದಿನದಿಂದ ನನ್ನ ಜೀವನದ ಬಿಸಿಲು ಕೂಡ ತಂಪಾಗಿದೆ ಕಣೆ. ಅಯ್ಯೋ ಶಿವ, ನಿಮ್ ಮಾತ್ ಕೇಳಿದ್ರೆ ಚಾ ಕುಡಿಯೋ ಮುಂಚೆನೆ ಹೊಟ್ಟೆ ತುಂಬೋ ಹಾಗಾಗ್ತಿದೆ. ಆದ್ರೂ ಒಂದ್ ಮಾತು ಹೇಳ್ತೀನಿ, ಪ್ರೀತಿ ಅಂದ್ರೆ ಕೈ ಹಿಡಿಯೋದಲ್ಲ, ಮನಸ್ಸು ಹಿಡ್ಕೊಂಡು ಬದುಕೋದು. ನೀವು ನನ್ನ ಮನಸ್ಸನ್ನ ಯಾವತ್ತೂ ಬಿಡ್ಲಿಲ್ಲ. ಲಕ್ಷ್ಮಿ, ಕೊಡು, ಇವತ್ತು ನಾನೇ ಮಾಡ್ತೀನಿ ಈ ಕೆಲಸನೆಲ್ಲ. ಅಯ್ಯೋ ಶಿವ, ಬಿಟ್ರಿ. ನೀವು ಗುಡ್ಸೋಕ್ ಶುರು ಮಾಡಿದ್ರೆ ಗುಡ್ಸಿದ ಜಾಗಕ್ಕಿಂತ ಕೆಸರು ಜಾಸ್ತಿ ಆಗ್ತದೆ. ಲಕ್ಷ್ಮಿ, ನಿನ್ನೆ ರಾತ್ರಿ ಲೆಕ್ಕ ಹಾಕ್ತಿದ್ದೆ. ಮನೆಯ ಬಾಡಿಗೆ, ಕಿರಾಣಿ, ಕರೆಂಟ್ ಬಿಲ್ಲು, ಮಗನ ಶಾಲೆ, ಕೆಲಸ ಮಾಡಿದಷ್ಟು ಹಣ ಸಾಕಾಗ್ತಿಲ್ಲ. ಹಣ ಕಡಿಮೆ ಇರಬಹುದು ಶಿವ, ಆದ್ರೆ ಧೈರ್ಯ ಕಡಿಮೆ ಆಗ್ಬಾರ್ದು. ಬೀಜ ಬಿತ್ತಿದ ರೈತ ಮಳೆ ಬರೋ ತನಕ ಕಾಯ್ತಾನಲ್ಲ, ನಾವು ಕೂಡ ಹಾಗೆ. ಇವತ್ತು ಕಷ್ಟ, ನಾಳೆ ಒಳ್ಳೆಯ ದಿನ. ಹಾ ಹಾ ಲಕ್ಷ್ಮಿ, ನಿನ್ ಮಾತು ಕೇಳಿದ್ರೆ ದೇವ್ರೇ ನಿನ್ನ ಬಾಯಿಂದ ಮಾತಾಡ್ತಾನೋ ಅನ್ಸತ್ತೆ. ನನ್ನ ಮನ್ಸಲ್ಲಿ ಒಂದು ಭಯ, ನಿನಗ್ ಬೇಕಾದದನ್ನ ಕೊಡಕ್ಕಾಗ್ತಿಲ್ಲ. ಶಿವ, ನನಗೆ ಚಿನ್ನದ ಸರ ಬೇಕಿಲ್ಲ, ದೊಡ್ಡ ಬಂಗಲೆಯೂ ಬೇಕಿಲ್ಲ. ರಾತ್ರಿ ಮಲಗೋ ಮುಂಚೆ ಲಕ್ಷ್ಮಿ ಊಟ ಆಯ್ತಾ ಅಂತ ಕೇಳೋ ಗಂಡ ಸಾಕು. ನನ್ನ ಕೈ ಹಿಡಿದು ನಾನು ಇದೀನಿ ಅನ್ನೋ ಗಂಡ ಸಾಕು. ಅಯ್ಯೋ, ನಿನ್ನಂತ ಹೆಂಡತಿ ಸಿಕ್ಕಿದವನು ಬಡವ ಹೇಗಾಗ್ತಾನೆ? ನೀನೇ ನನ್ನ ಸಂಪತ್ತು. ಸಂಪತ್ತು ಬ್ಯಾಂಕ್ನಲ್ಲಿರೋದಲ್ವಾ ಶಿವ? ಸಂಕಟ ಬಂದಾಗ ಜೊತೆಯಲ್ಲಿ ನಿಲ್ಲೋ ಮನುಷ್ಯನೇ ಸಂಪತ್ತು ಲಕ್ಷ್ಮಿ. ನೋಡು ಲಕ್ಷ್ಮಿ, ಈ ಎಲೆ ಮರದಿಂದ ಬಿದ್ದಿದೆ. ಮರ ಬಿಟ್ಟ ತಕ್ಷಣ ಒಣಗಿತು. ಮನುಷ್ಯನು ಸಂಬಂಧ ಬಿಟ್ಟರೆ ಹೇಗೆ? ಅದಕ್ಕೆ ಸಂಬಂಧ ಉಳಿಸ್ಕೊಳ್ಳೋದು ಹಣ ಸಂಪಾದಿಸುವುದಕ್ಕಿಂತ ದೊಡ್ಡ ಕೆಲಸ. ಹಾ ರೀ, ಹೌದು, ನೀವು ಹೇಳ್ತಾ ಇರೋದು ಹೌದಪ್ಪ. ಮಾತು ಕತ್ತಿಗಿಂತ ತೀಕ್ಷ್ಣ. ಒಮ್ಮೆ ಗಾಯ ಮಾಡಿದ್ರೆ ಗುರುತು ಉಳಿಯುತ್ತೆ. ಅದಕ್ಕೆ ಮನೆಯೊಳಗೆ ಮಾತಾಡೋ ಮಾತು ಹೂವಿನ ಹಾಗಿರ್ಬೇಕು. ಹಾ ಲಕ್ಷ್ಮಿ, ಲಕ್ಷ್ಮಿ, ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಒಬ್ಬ ಸ್ನೇಹಿತೆ, ನನಗೆ ಒಬ್ಳು ಧೈರ್ಯವಂತೆ, ನನ್ನ ದೇವರು ಕೊಟ್ಟ ದೊಡ್ಡ ಉಡುಗೊರೆ. ನೀವು ಕೂಡ ನನ್ನ ಬದುಕಿನ ನೆರಳು. ಬಿಸಿಲಲ್ಲಿ ನೆರಳು ಬಿಟ್ರೆ ಮನುಷ್ಯ ಸುಸ್ತಾಗ್ತಾನೆ, ಹಾಗೆ ಗಂಡ ಪ್ರೀತಿ ಬಿಟ್ರೆ ಹೆಂಗಸಿನ ಮನಸ್ಸು ಒಣಗ್ಬಿಡತ್ತೆ. ಏ ಮಕ್ಕಳೇ, ಬೆಳಿಗ್ಗೆ ಇಷ್ಟು ನಗ್ತಿರಲ್ಲ. ದೇವರು ನಿಮ್ಮ ಮನೆಯಲ್ಲಿ ನಗುವನ್ನ ಯಾವತ್ತೂ ಕಡಿಮೆ ಮಾಡಬಾರ್ದು. ಲಕ್ಷ್ಮಿ, ಜನ ನಮ್ಮ ಮನೆ ನೋಡಲ್ಲ, ನಮ್ಮ ನಡತೆ ನೋಡ್ತಾರೆ. ನಮ್ಮ ನಗುವೆ ನಮ್ಮ ಗೌರವ. ಅದಕ್ಕೆ ಕೋಪವನ್ನ ಬಾಗಿ ಹೊರಗೆ ಬಿಟ್ಬಿಡೋಣ, ಪ್ರೀತಿಯನ್ನ ಮನೆಯೊಳಗೆ ಕರ್ಕೊಳ್ಳೋಣ. ಜೀವನ ನನಗೊಂದು ಪಾಠ ಕಲಿಸ್ತು. ಹಣ ಇದ್ರೆ ಜನ ಬರ್ತಾರೆ, ಗುಣ ಇದ್ರೆ ದೇವರು ಕೂಡ ಬರ್ತಾನೆ. ಇನ್ನೊಂದು ಪಾಠ ನಾನು ಕಲಿತೆ. ಅಡಿಗೆಗೆ ಉಪ್ಪು ಎಷ್ಟು ಮುಖ್ಯವೋ ಸಂಬಂಧಕ್ಕೆ ಗೌರವ ಅಷ್ಟೇ ಮುಖ್ಯ ಕಣ್ರಿ. ನೋಡು ಲಕ್ಷ್ಮಿ, ಎಷ್ಟು ಕಪ್ಪು ಮೋಡ ಇದ್ದರೂ ಸೂರ್ಯ ಸೋಲೋದಿಲ್ಲ. ಹಾಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ನಂಬಿಕೆ ಸೋಲ್ಬಾರ್ದು. ಶಿವ, ನಾವು ಮಕ್ಕಳಿಗೆ ದೊಡ್ಡ ಆಸ್ತಿ ಬಿಡೋಕ್ಕಾಗಲಿಕ್ಕಿಲ್ಲ, ಆದರೆ ಈ ಎರಡು ವಿಷಯ ಬಿಡಬಹುದು: ಒಳ್ಳೆಯ ಹೆಸರು, ಒಳ್ಳೆಯ ಹೃದಯ. ಅದಕ್ಕಿಂತ ದೊಡ್ಡ ಆಸ್ತಿ ಈ ಜಗತ್ತಲ್ಲಿ ಇಲ್ಲ. ಹಾ, ಬದುಕು ನಮ್ಮ ಕೈಗೆ ಬರೆದ ಪುಸ್ತಕ ಅಲ್ಲ ಕಣಿ. ಪ್ರತಿದಿನ ಹೊಸ ಹೊಸ ಪುಟ. ಆ ಪುಟದಲ್ಲಿ ಪ್ರೀತಿಯಿಂದ ಬರೆಯೋ ಸಾಲುಗಳೇ ಕೊನೆಗೆ ಜೀವನದ ಅರ್ಥ ಆಗ್ತವೆ.
ನಾನು ಪ್ರತಿದಿನ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೀನಿ ಶಿವ. ನಮ್ಮ ಮನೆಗೆ ಹಣ ತಡವಾಗಿ ಬಂದರೂ ಪರವಾಗಿಲ್ಲ, ಆದರೆ ನಮ್ಮ ಮನೆಯಿಂದ ಪ್ರೀತಿ ಯಾವತ್ತೂ ಹೊರಗೆ ಹೋಗಬಾರ್ದು.